ಸಿಲಿಕಾನ್ ಸಿಟಿಯ ಆಡಳಿತ ಚಕ್ರಕ್ಕೆ ಶೀಘ್ರದಲ್ಲೇ ವೇಗ ಸಿಗಲಿದೆ. ಕಳೆದ ಹಲವು ವರ್ಷಗಳಿಂದ ನೆನೆಗುದಿಗೆ ಬಿದ್ದಿದ್ದ ಜಿಬಿಎ ಚುನಾವಣೆಗೆ ಕೆಲವೇ ತಿಂಗಳಲ್ಲಿ ಚಾಲನೆ ಸಿಗಲಿದೆ. ಮೇ ತಿಂಗಳಲ್ಲಿ ಜಿಬಿಎ ಚುನಾವಣೆ ನಡೀತದೆ ಎಂದು ಸಚಿವ ರಾಮಲಿಂಗಾರೆಡ್ಡಿ ತಿಳಿಸಿದ್ದಾರೆ. ಹೀಗಾಗಿ ಮೂರು ಪಕ್ಷದಲ್ಲೂ ರಾಜಕೀಯ ಚಟುವಟಿಕೆ ಗರಿಗೆದರಿದೆ. ಈ ಬಗ್ಗೆ ಒಂದು ರಿಪೋರ್ಟ್ ಇದೆ, ನೋಡ್ಕೊಂಡು ಬರೋಣ ಬನ್ನಿ. ಮೇ ಅಂತ್ಯದೊಳಗೆ ನಡೆಯಲಿದ್ಯಾ ಜಿಬಿಎ ಎಲೆಕ್ಷನ್? ಸಾರಿಗೆ ಸಚಿವ ರಾಮಲಿಂಗಾರೆಡ್ಡಿ ಕೊಟ್ಟರು ಮಹತ್ವದ ಸುಳಿವು. ಬೃಹದಾಕಾರವಾಗಿ ಬೆಳೆದಿರೋ ಬೆಂಗಳೂರು ಮಹಾನಗರದಲ್ಲಿ ಕಳೆದ 6 ವರ್ಷಗಳಿಂದ ಜನಪ್ರತಿನಿಧಿಗಳ ಆಡಳಿತ ಇರಲಿಲ್ಲ. ಸರ್ಕಾರನೇ ಅಧಿಕಾರಿಗಳ ಮೂಲಕ ಆಡಳಿತ ನಡೆಸುತ್ತಿದ್ರೂ ಅಭಿವೃದ್ಧಿ ಕೆಲಸಗಳು ನಿರೀಕ್ಷಿತ ಪ್ರಗತಿ ಕಾಣ್ತಾ ಇರಲಿಲ್ಲ. ಬಿಬಿಎಂಪಿ ಅವಧಿ ಮುಗಿದು ವರ್ಷಗಳೇ ಕಳೆದಿದ್ರೂ ಚುನಾವಣೆ ಮಾತ್ರ ನಡೆದಿರಲಿಲ್ಲ. ಇದರ ಬೆನ್ನಲ್ಲೇ ಆಡಳಿತ ಯಂತ್ರಕ್ಕೆ ಚುರುಕುಗೊಳಿಸುವ ನಿಟ್ಟಿನಲ್ಲಿ ಬಿಬಿಎಂಪಿಯನ್ನ ಮರುನಾಮಕರಣ ಮಾಡಿ ಜಿಬಿಎ ಅಂತ ಘೋಷಿಸಲಾಗಿತ್ತು. ಈ ಎಲ್ಲ ಬೆಳವಣಿಗೆಗಳ ನಡುವೆನೇ ಸುಪ್ರೀಂ ಕೋರ್ಟ್ ಜೂನ್ ಅಂತ್ಯದೊಳಗೆ ಎಲೆಕ್ಷನ್ ನಡೆಸಿ ಅಂತ ಆದೇಶಿಸಿದೆ. ಯಾವಾಗ ಸುಪ್ರೀಂ ಕೋರ್ಟ್ ಚಾಟಿ ಬೀಸೋ ಕೆಲಸ ಮಾಡಿತ್ತೋ, ಎಚ್ಚೆತ್ತ ಸರ್ಕಾರ ವಾರ್ಡ್ ವಿಂಗಡಣೆ, ಮೀಸಲಾತಿ ಪಟ್ಟಿ ಪ್ರಕಟ ಮಾಡೋ ಕೆಲಸ ಮಾಡಿತ್ತು. ಆದ್ರೀಗ ಅಧಿಸೂಚನೆಯೊಂದೇ ಬಾಕಿ ಇದ್ದು ಏಪ್ರಿಲ್ ಮೊದಲ ವಾರದಲ್ಲಿ ಘೋಷಣೆ ಮಾಡಲು ಸಿದ್ಧತೆ ಮಾಡಿಕೊಂಡಿದೆಯಂತೆ. ಹೀಗಾಗಿ ಮೇ ತಿಂಗಳಿಗೆ ಜಿಬಿಎ ಚುನಾವಣೆ ನಡೆಯುತ್ತದೆ ಅಂತ ಸಚಿವ ರಾಮಲಿಂಗಾರೆಡ್ಡಿ ತಿಳಿಸಿದ್ರು. ಜಿಬಿಎ ಮೇ ಏಪ್ರಿಲ್ 6ಕ್ಕೆ ಫೈನಲ್ ನೋಟಿಫಿಕೇಶನ್ ಆಗುತ್ತೆ. ಆಮೇಲೆ ಒಂದು ತಿಂಗಳು ಸರ್ ಸುಪ್ರೀಂ ಕೋರ್ಟ್ ಕೇಳ್ತಾರೆ. ಅವ್ರ ಮಾತೆಲ್ಲ ಸುಪ್ರೀಂ ಕೋರ್ಟ್ ಯಾರ ಮಾತು ಕೇಳಲ್ಲ. ಬಾಂಬೆನಲ್ಲಿ ಇದೇ ರೀತಿ ಮುಂದಕ್ಕೆ ಹೋಗ್ತಾ ಇತ್ತು. ಏನ್ ಮಾಡಿದ್ರು, ಎಲೆಕ್ಷನ್ ಮಾಡ್ರಿ ಅಂದ್ರು, ಮಾಡೋದು ಮುಗಿದೋಗಿತ್ತು. ಇನ್ನು ಜಿಬಿಎ ವ್ಯಾಪ್ತಿಯ 5 ನಗರ ಪಾಲಿಕೆ ಚುನಾವಣೆ ನಡೆಯೋಕೆ ಇನ್ನೊಂದೇ ಹೆಜ್ಜೆ ಬಾಕಿ ಇದೆ. ಯಾಕಂದ್ರೆ ಈಗಾಗಲೇ ವಾರ್ಡ್ ಮರು ವಿಂಗಡಣೆ ಪೂರ್ಣಗೊಂಡಿದೆ. ವಾರ್ಡ್ಗಳ ಮೀಸಲಾತಿ ಪಟ್ಟಿಯೂ ರಿಲೀಸ್ ಆಗಿದೆ. ಇದೆಲ್ಲದಕ್ಕಿಂತ ಮುಖ್ಯವಾಗಿ ಮತದಾರರ ಕರಡು ಪಟ್ಟಿಯೂ ಸಿದ್ಧವಾಗಿದೆ. ಸದ್ಯ ಚುನಾವಣಾ ಅಧಿಸೂಚನೆಯೊಂದೇ ಬಾಕಿ ಇದ್ದು ಏಪ್ರಿಲ್ 6ರಂದು ಪ್ರಕಟಣೆಯಾಗೋ ಸಾಧ್ಯತೆಯಿದೆ. ಒಟ್ನಲ್ಲಿ 6 ವರ್ಷಗಳ ಸುದೀರ್ಘ ಕಾಯುವಿಕೆಗೆ ಶೀಘ್ರದಲ್ಲೇ ತೆರೆ ಬೀಳಲಿದೆ. ಜಿಬಿಎ ಹೊಸ ರೂಪದಲ್ಲಿ ಬೆಂಗಳೂರಿನ ಆಡಳಿತ ವ್ಯವಸ್ಥೆ ಚುನಾವಣಾ ಅಖಾಡಕ್ಕೆ ರೆಡಿಯಾಗ್ತಿದೆ. ಏಪ್ರಿಲ್ ಮೊದಲ ವಾರದ ಅಧಿಸೂಚನೆ ಪ್ರಕಟವಾದರೆ ರಾಜಧಾನಿಯಲ್ಲಿ ಅಸಲಿ ರಾಜಕೀಯ ಶುರುವಾಗೋದ್ರಲ್ಲಿ ಯಾವುದೇ ಅನುಮಾನವಿಲ್ಲ. ಉಲ್ಲಾಸ್ ಎಸ್ ಕಿರುವಾಸೆ, ಗ್ಯಾರಂಟಿ ನ್ಯೂಸ್, ಬೆಂಗಳೂರು.